ಜೈ ಆರ್ಸಿಬಿ, ಜೈ ಆರ್ಸಿಬಿ, ಜೈ ಆರ್ಸಿಬಿ. ಏನು ಆರ್ಸಿಬಿ ಇನ್ನಾಗಲಿ ಅಂತ ಹೇಳ್ಬಿಟ್ಟು ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಒಂದು ಹರಕೆಯನ್ನು ಇಟ್ಕೊಂಡಿದ್ವಿ. ಆ ಹರಕೆ ಇವತ್ತು ತೀರಿಸಿದ್ವಿ. 101 ತೆಂಗಿನಕಾಯಿ ಒಡೆದು ಆರ್ಸಿಬಿ ಜಯ ಆಗಲಿ ಅಂತೇಳಿ ಹರಕೆ ಇಟ್ಕೊಂಡಿದ್ವಿ. ಅದು ಥರ ಆರ್ಸಿಬಿ ವಿನ್ ಆಗಿದೆ. ಅದರಿಂದ ಇವತ್ತು ಆ ಹರಕೆನ ತೀರಿಸಿದ್ದೀವಿ. ಇದೇ ಥರ ಇನ್ನೂ ಫೈನಲ್ಗೆ ಹೋಗಲಿ, ಜಯಗೊಳಿಸಲಿ ಅಂತ ಹಾರೈಸ್ತೇವೆ ರಾಜ್ಯದ ಹಳ್ಳಿ ರೈತರ ಪರವಾಗಿ. ಯಾಕಂದರೆ ದೇವರ ಒಂದು ಕೃಪೆನೇ ಅಂತ ಹೇಳ್ಬೋದು. ಇವತ್ತು ದೇವರ ಕೃಪೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಹಿನ್ನೆಲೆ ತೊಗೊಂಡ್ರೆ KL ರಾಹುಲ್ ಸಾಹೇಬರು ಕೂಡ 2 ಸಾರಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಒಂದು ಹರಕೆಯನ್ನು ಇಟ್ಕೊಂಡು ಹೋಗಿದ್ರು. ಅದರಿಂದ ಅವರು ಕೂಡ ವರ್ಲ್ಡ್ ಕಪ್ ಎಲ್ಲ ಆಡಿದರು. ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು. ಅದೇ ಥರನೇ RCB ವಿಜಯವಾಗಲಿ ಅಂತೇಳಿ ನಾನು ಏನು ಸಂಕಲ್ಪ ಮಾಡಿದೆ ಅದು ಯಶಸ್ವಿ ಆಗಿದೆ. ಹಾಗೂ ಇಡೀ ರಾಜ್ಯದ ಹಳ್ಳಿ ರೈತರು ಶುಭ ಹಾರೈಸಿದರು. ಹಾಗೆ ಇನ್ನು ಮುಂದೆ ಫೈನಲ್ಗೆ ಹೋಗಲಿ, ವಿನ್ ಆಗಲಿ ಅಂತೇಳಿ ರಾಜ್ಯದ ಹಳ್ಳಿ ರೈತರ ಪರವಾಗಿ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತೇನು ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ರೈತರು ಎಲ್ಲ ಒಂದು ಆಕ್ಟಿವಿಟಿಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊತಾರೆ ಅನ್ನೋದು ಇದೊಂದು ನೇರ ಸಂದೇಶನೇ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ನನ್ನ ಹೆಸರು ಹಳ್ಳಿ ರೈತ ಅಂಬರೀಶ್ ಅಂತೇಳಿ. ನನ್ನ ಹೆಸರು ಕರಿಯಣ್ಣ ಅಂತ. ನಿನ್ನೆ ನನ್ನ ಫ್ರೆಂಡು ಅಂಬರೀಶ್ ಅವರು, ಹಳ್ಳಿ ರೈತ ಅಂಬರೀಶ್ ಅವರು ಒಂದು ಹರಕೆಯನ್ನು ಒಪ್ಕೊಂಡಿದ್ರು. ಏನಪ್ಪ ಅಂದರೆ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದು ನಾನು RCB ಏನಾದರೂ ಚೆನ್ನೈ ಸೂಪರ್ ಕಿಂಗ್ ವಿರುದ್ಧ ಗೆದ್ದರೆ ನಾನು 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಕೆಯನ್ನು ಮಾಡ್ಕೊಂಡಿದ್ರು. ಅದೇ ರೀತಿಯಾಗಿ ನಮ್ಮ ಹರಕೆಗೆ ಹೋಗ್ಬಿಟ್ಟು RCB ಗೆದ್ದಿದೆ. ಅದೇ ರೀತಿಯಾಗಿ ಅಂಬರೀಶ್ ಅವರು ಇವತ್ತು 101 ತೆಂಗಿನಕಾಯಿಯನ್ನು ದೇವರಿಗೆ ಹರಕೆ ಮುಖಾಂತರ ಹೊಡೆಯುವ ಮೂಲಕ ಹರಕೆಯನ್ನು ತೀರಿಸ್ಕೊಂಡಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹ RCB ಕಪ್ಪು ಗೆದ್ದುಕೊಂಡು ಬರಲಿ ಅಂತ ಮುಂದಿನ ದಿನಗಳಲ್ಲಿ ಸಹ ಆಶಯಿಸ್ತಾ ಇದ್ದೀವಿ. ಹಾಗೆ ಎಲ್ರಿಗೂ ಸಹ ನಮಸ್ಕಾರ. ಸ್ಟಾರ್ಟ್ ಮಾಡ್ತೀಯಾ? ನೀಟಾಗಿ ಹೊಡೀರಿ. ಅಂತೇಳಿ ಹರಕೆ ಇಟ್ಕೊಂಡಿದ್ವಿ. ಅದು ಥರ RCB ವಿನ್ ಆಗಿದೆ. ಅದರಿಂದ ಇವತ್ತು ಆ ಹರಕೆನ ತೀರಿಸಿದ್ದೀವಿ. ಇದೇ ಥರ ಇನ್ನೂ ಫೈನಲ್ಗೆ ಹೋಗಲಿ, ಜಯಗೊಳಿಸಲಿ ಅಂತ